ನಮಸ್ಕಾರ ಸ್ನೇಹಿತರೆ, ಶ್ರೀಗಂಧ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು 2016ರಲ್ಲಿ ನಡೆದಂತಹ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮಿನ ಕಂಪಲ್ಸರಿ ಪೇಪರ್ 3 ಅಂದರೆ ಜನರಲ್ ನಾಲೆಡ್ಜ್ ಪೇಪರನ್ನು ಸಾಲ್ವ್ ಮಾಡ್ತಾ ಇದ್ದೇವೆ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಸಾಮಾನ್ಯ ಜ್ಞಾನ ಪತ್ರಿಕೆ ಭಾಗ 2 ಚರ್ಚೆ ಮಾಡಲಿದ್ದೇವೆ. ಈಗಾಗಲೇ ಭಾಗ 1ರಲ್ಲಿ ನಾವು ಮೊದಲ 50 ಪ್ರಶ್ನೆಗಳನ್ನು ಚರ್ಚೆ ಮಾಡಿದ್ದೇವೆ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ನೀವು ಕಾಣಬಹುದು. ಈ ವಿಡಿಯೋದಲ್ಲಿ ಅಂದರೆ ಭಾಗ 2ರಲ್ಲಿ ಉಳಿದಂತಹ 50 ಪ್ರಶ್ನೆಗಳನ್ನು ನಾವು ಇವತ್ತು ಚರ್ಚೆ ಮಾಡಲಿದ್ದೇವೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋ ಶುರು ಮಾಡೋಣ. ಸ್ನೇಹಿತರೆ, ಪ್ರಶ್ನೆ ಸಂಖ್ಯೆ 51 ನೋಡೋದಾದರೆ, ದ ಪ್ಲಾಂಟ್ ಡೈ ಹೆನ್ನಾ ಇಂಪಾರ್ಟ್ಸ್ ಆರೆಂಜ್ ರೆಡ್ ಕಲರ್ ಟು ಸ್ಕಿನ್ ಆ್ಯಂಡ್ ಹೇರ್ ಡ್ಯೂ ಟು ಇಟ್ಸ್ ರಿಯಾಕ್ಷನ್ ವಿತ್ ವಿಚ್ ಆಫ್ ದ ಫಾಲೋವಿಂಗ್. ಕೆಳಗಿನ ಯಾವುದರ ಜೊತೆಗಿನ ಕ್ರಿಯೆಯಿಂದಾಗಿ ಸಸ್ಯಜನ್ಯ ಬಣ್ಣ ಹೆನ್ನ ಕೂದಲು ಮತ್ತು ಚರ್ಮಕ್ಕೆ ಕಿತ್ತಳೆ ಅಥವಾ ಕೆಂಪು ಬಣ್ಣವನ್ನು ನೀಡುತ್ತದೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಪ್ರೋಟೀನ್ಗಳು ಮತ್ತು ಅಮೈನೋ ಆಮ್ಲಗಳು. ಸ್ನೇಹಿತರೆ, ಹೆನ್ನ ಅಥವಾ ಲಾಸೋನಿಯಾ ಇರ್ಮಿಸ್ ಎಂಬುದು ಒಂದು ಹೂ ಬಿಡುವ ಸಸ್ಯ. ಇದನ್ನು ಕೂದಲು, ಬೆರಳಿನ ಉಗುರುಗಳು ಮತ್ತು ಚರ್ಮದ ಬಣ್ಣಕ್ಕೆ ಬಳಸಲಾಗುತ್ತೆ. ಈ ಹೆನ್ನಾವನ್ನು ಸಾಮಾನ್ಯವಾಗಿ ನಾವು ಮೆಹಂದಿ ಅಂತಲೂ ಕೂಡ ಕರಿತೇವೆ. ಈ ಮೆಹಂದಿಯಲ್ಲಿನ ಪ್ರೋಟೀನ್ಗಳು ಮತ್ತು ಅಮೈನೋ ಆಮ್ಲಗಳ ಕಾರಣದಿಂದಾಗಿ ಇದು ಚರ್ಮ ಮತ್ತು ಕೂದಲಿಗೆ ಕೆಂಪು ಬಣ್ಣವನ್ನು ನೀಡುತ್ತದೆ. ಪ್ರಶ್ನೆ ಸಂಖ್ಯೆ 52, ಪ್ರಸಿದ್ಧ ಅಂತಾರಾಷ್ಟ್ರೀಯ ಕಂಪನಿ ಡಿ ಬಿಯರ್ಸ್ ಡ್ಯಾಶ್ ವ್ಯಾಪಾರದಲ್ಲಿ ತೊಡಗಿದೆ. ದ ಫೇಮಸ್ ಇಂಟರ್ನ್ಯಾಷನಲ್ ಕಂಪನಿ ಡಿ ಬಿಯರ್ಸ್ ಈಸ್ ಎಂಗೇಜ್ಡ್ ಇನ್ ದ ಬಿಸಿನೆಸ್ ಆಫ್. ವಜ್ರಗಳ ವ್ಯಾಪಾರದಲ್ಲಿ ಈ ಒಂದು ಕಂಪನಿ ತೊಡಗಿದೆ. ಸ್ನೇಹಿತರೆ, ಡಿ ಬಿಯರ್ಸ್ ಗ್ರೂಪ್ ಒಂದು ಅಂತಾರಾಷ್ಟ್ರೀಯ ಸಂಘಟನೆ. ಇದು ವಜ್ರದ ಗಣಿಗಾರಿಕೆ, ಪರಿಶೋಧನೆ, ರಿಟೇಲ್ ಮತ್ತು ಟ್ರೇಡಿಂಗ್ ಅಲ್ಲದೆ ವಜ್ರಕ್ಕೆ ಸಂಬಂಧಿಸಿದಂತೆ ಹಲವಾರು ವ್ಯಾಪಾರಗಳಲ್ಲಿ ಈ ಒಂದು ಕಂಪನಿ ತೊಡಗಿದೆ. ಇನ್ನು ಇದರ ಸ್ಥಾಪಕರು ಸೆಸಿಲ್ ರೋಡ್ಸ್. ಇದರ ಪ್ರಧಾನ ಕಚೇರಿ ಲಂಡನ್ನಲ್ಲಿದೆ. ಪ್ರಸ್ತುತ ಅಧ್ಯಕ್ಷರು ಮಾರ್ಕ್ ಕ್ಯೂಟಿಫಾನಿ ಹಾಗೂ ಸಿಇಒ ಬ್ರೂಸ್ ಕ್ಲೀವರ್. ಮುಂದಿನ ಪ್ರಶ್ನೆ ಸಂಖ್ಯೆ 53, ಫೋರ್ಬ್ಸ್ ಮ್ಯಾಗಝಿನ್ನಲ್ಲಿ ಮುಖಪುಟ ಲೇಖನದಲ್ಲಿ ಕಂಡುಬಂದ ಮೊದಲ ಭಾರತೀಯ. ನೇಮ್ ದ ಫಸ್ಟ್ ಇಂಡಿಯನ್ ಹೂ ಫೌಂಡ್ ಪ್ಲೇಸ್ ಇನ್ ಕವರ್ ಸ್ಟೋರಿ ಆಫ್ ಫೋರ್ಬ್ಸ್ ಮ್ಯಾಗಝಿನ್. ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಅಜಿಮ್ ಪ್ರೇಮ್ಜಿ. ಇನ್ನು ಅಜಿಮ್ ಪ್ರೇಮ್ಜಿ ಅವರ ಬಗ್ಗೆ ನೋಡೋದಾದರೆ, ಅಜಿಮ್ ಹಸೀಮ್ ಪ್ರೇಮ್ಜಿ ಅವರು ಭಾರತದ ಪ್ರಸಿದ್ಧ ಉದ್ಯಮಿ. ಇವರು ವಿಪ್ರೋ ಲಿಮಿಟೆಡ್ನ ಪ್ರಸ್ತುತ ಅಧ್ಯಕ್ಷರು. ಅಜಿಮ್ ಹಸೀಮ್ ಪ್ರೇಮ್ಜಿ ಅವರ ಒಟ್ಟು ಆಸ್ತಿಯ ಮೌಲ್ಯ $8.4 ಶತಕೋಟಿ. ಫೋರ್ಬ್ಸ್ ನಿಯತಕಾಲಿಕದ ಕವರ್ ಸ್ಟೋರಿಯಲ್ಲಿ ಬಂದಂತಹ ಭಾರತದ ಮೊದಲ ಉದ್ಯಮಿ ಅಜಿಮ್ ಪ್ರೇಮ್ಜಿ. ಇನ್ನು ಮುಂದಿನ ಪ್ರಶ್ನೆ ಸಂಖ್ಯೆ 54 ನೋಡೋದಾದರೆ, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ದ ಹೈಯೆಸ್ಟ್ ಆನರ್ ಇನ್ ಇಂಡಿಯಾ ಇನ್ ದ ಫೀಲ್ಡ್ ಆಫ್ ಲಿಟರೇಚರ್. ಸಾಹಿತ್ಯ ವಿಭಾಗದಲ್ಲಿ ಭಾರತದಲ್ಲಿ ನೀಡುತ್ತಿರುವ ಅತ್ಯುನ್ನತ ಗೌರವ ಯಾವುದು? ಕೊಟ್ಟಿರುವಂಥ ಆಯ್ಕೆಗಳಲ್ಲಿ ಜ್ಞಾನಪೀಠ ಪ್ರಶಸ್ತಿ ಸರಿಯಾದಂಥ ಉತ್ತರ. ಇನ್ನು ಜ್ಞಾನಪೀಠ ಪ್ರಶಸ್ತಿ ಬಗ್ಗೆ ನೋಡೋದಾದರೆ, ಇದನ್ನು 1965ರಲ್ಲಿ ಸ್ಥಾಪನೆ ಮಾಡಲಾಯಿತು. ಇದನ್ನು ಮೊದಲ ಬಾರಿಗೆ ಜಿ ಶಂಕರ್ ಕುರುಪ್ ಅವರಿಗೆ ಮಲಯಾಳಂ ಸಾಹಿತ್ಯಕ್ಕಾಗಿ ನೀಡಿದರು. ಇನ್ನು ಕನ್ನಡಕ್ಕೆ ಸಂಬಂಧಿಸಿದಂತೆ 1967ರಲ್ಲಿ ಕುವೆಂಪು ಅವರು ಮೊದಲ ಬಾರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡಿತಾರೆ. ಇನ್ನು ಇತ್ತೀಚೆಗೆ 2019ರಲ್ಲಿ ಅಚ್ಯುತನ್ ನಂಬೂದರಿ ಅವರು ಮಲಯಾಳಂ ಸಾಹಿತ್ಯಕ್ಕಾಗಿ ಈ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದರು. ಪ್ರಶ್ನೆ ಸಂಖ್ಯೆ 55, ದ ಫಸ್ಟ್ ರೆಸಿಪಿಯೆಂಟ್ ಆಫ್ ಹ್ಯೂಮನ್ ರೈಟ್ಸ್ ಅವಾರ್ಡ್ ಈಸ್. ಮಾನವ ಹಕ್ಕುಗಳ ಪ್ರಶಸ್ತಿಯನ್ನು ಪಡೆದಂಥ ಮೊದಲನೆಯವರು. ಸ್ನೇಹಿತರೆ, ಕೊಟ್ಟಿರುವಂಥ ಆಯ್ಕೆಗಳಲ್ಲಿ ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ಸರಿಯಾದಂಥ ಉತ್ತರ. ಈ ಅಮ್ನೆಸ್ಟಿ ಇಂಟರ್ನ್ಯಾಷನಲ್ 1978ರಲ್ಲಿ ಈ ಪ್ರಶಸ್ತಿಯನ್ನು ಪಡೆಯಿತು. ಆದರೆ ಸ್ನೇಹಿತರೆ, ಮೊಟ್ಟ ಮೊದಲ ಬಾರಿಗೆ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಪ್ರಶಸ್ತಿಯನ್ನು ಪಡೆದವರು ಲೈನ್ ಕ್ಯಾಸಿಲ್ ಆಲ್ಬರ್ಟ್ ಲುಥಲಿ. ಆದರೆ ಕೊಟ್ಟಿರುವಂಥ ಆಯ್ಕೆಗಳಲ್ಲಿ ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ಸರಿಯಾದಂಥ ಉತ್ತರ. ಇನ್ನು ಇತ್ತೀಚೆಗೆ ಈ ಒಂದು ಪ್ರಶಸ್ತಿಯನ್ನು ಪಡೆದವರ ಬಗ್ಗೆ ನೋಡೋದಾದರೆ, 2018ರಲ್ಲಿ ಆಸ್ಮಾ ಜಹಾಂಗೀರ್ ಇವರು ಪಾಕಿಸ್ತಾನದವರು, ರೆಬೆಕಾ ಜಿಯಾಮಿ ಇವರು ಟಾಂಜೇನಿಯಾದವರು, ಹಾಗೆ ಜಿಯೋನಾ ವ್ಯಾಪಿಕ್ಸಾನಾ ಇವರು ಬ್ರೆಜಿಲ್ನವರು ಇತ್ತೀಚೆಗೆ ಈ ಪ್ರಶಸ್ತಿಯನ್ನು 2018ರಲ್ಲಿ ಪಡೆದಿದ್ದಾರೆ. ಇನ್ನು ಪ್ರಶ್ನೆ ಸಂಖ್ಯೆ 56 ನೋಡೋದಾದರೆ, ಮೇಘನಾಥ್ ಸಹಾ ಅವಾರ್ಡ್ ಇಸ್ ಗಿವನ್ ಫಾರ್ ಔಟ್ಸ್ಟ್ಯಾಂಡಿಂಗ್ ಕಂಟ್ರಿಬ್ಯೂಷನ್ ಇನ್ ದ ಫೀಲ್ಡ್ ಆಫ್. ಮೇಘನಾಥ್ ಸಹಾ ಪ್ರಶಸ್ತಿಯನ್ನು ಡ್ಯಾಶ್ ವಿಭಾಗದ ಮಹೋನ್ನತ ಕೊಡುಗೆಗಾಗಿ ನೀಡಲಾಗುತ್ತದೆ. ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ವಿಜ್ಞಾನ. ಸ್ನೇಹಿತರೆ, ಮೇಘನಾಥ್ ಸಹಾ ಒಬ್ಬ ಭಾರತೀಯ ಖಗೋಳ ಭೌತಶಾಸ್ತ್ರಜ್ಞ. ಇವರು ಅಯಾನೀಕರಣ ಸಮೀಕರಣದ ಅಭಿವೃದ್ಧಿಗೆ ಜಾಗತಿಕ ಪ್ರಾಮುಖ್ಯತೆಯನ್ನು ಪಡೆದಿದ್ದರು. ಅಲ್ಲದೆ ನಕ್ಷತ್ರಗಳಲ್ಲಿನ ರಾಸಾಯನಿಕ ಮತ್ತು ಭೌತಿಕ ಪರಿಸ್ಥಿತಿಗಳನ್ನು ವಿವರಿಸಲು ಈ ಒಂದು ಅಯಾನೀಕರಣ ಸಮೀಕರಣ ಬಳಕೆಯಾಗುತ್ತೆ.
ಇನ್ನು ಮುಂದಿನ ಪ್ರಶ್ನೆ ಸಂಖ್ಯೆ 57 ನೋಡೋದಾದರೆ, ವಿಚ್ ಆಫ್ ದ ಫಾಲೋವಿಂಗ್ ಆರ್ G4 ನೇಷನ್ಸ್ ದಟ್ ಸಪೋರ್ಟ್ ಫಾರ್ ಈಚ್ ಅದರ್ಸ್ ಬಿಡ್ ಫಾರ್ ಪರ್ಮನೆಂಟ್ ಸೀಟ್ ಇನ್ UN ಸೆಕ್ಯೂರಿಟಿ ಕೌನ್ಸಿಲ್? ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಕಾಯಂ ಸದಸ್ಯತ್ವಕ್ಕಾಗಿ ಪರಸ್ಪರ ಬೆಂಬಲಿಸುತ್ತಿರುವ G4 ರಾಷ್ಟ್ರಗಳು ಕೆಳಗಿನವುಗಳಲ್ಲಿ ಯಾವುವು? ಸ್ನೇಹಿತರೆ, ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ, ಭಾರತ, ಜಪಾನ್, ಜರ್ಮನಿ ಮತ್ತು ಬ್ರೆಜಿಲ್. ಈ 4 ರಾಷ್ಟ್ರಗಳು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಕಾಯಂ ಸದಸ್ಯತ್ವಕ್ಕಾಗಿ ಪರಸ್ಪರ ಬೆಂಬಲವನ್ನು ಸೂಚಿಸ್ತಾ ಇದ್ದಾವೆ. ಇನ್ನು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಬಗ್ಗೆ ನೋಡೋದಾದರೆ, ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ 15 ಸದಸ್ಯರನ್ನು ಒಳಗೊಂಡಿದೆ. ಇದು 5 ಕಾಯಂ ಸದಸ್ಯರನ್ನು ಅಂದರೆ ಚೀನಾ, ಫ್ರಾನ್ಸ್, ರಷ್ಯಾ, ಯುನೈಟೆಡ್ ಕಿಂಗ್ಡಮ್ ಮತ್ತು USA ಇದರ ಕಾಯಂ ಸದಸ್ಯರು. ಹಾಗೆ 10 ಮಂದಿ ಕಾಯಮಲ್ಲದ ಸದಸ್ಯರನ್ನು ಪ್ರತಿ 2 ವರ್ಷಕ್ಕೆ ಒಂದು ಸಲ ಆಯ್ಕೆ ಮಾಡಲಾಗುತ್ತೆ. ಪ್ರಶ್ನೆ ಸಂಖ್ಯೆ 58. ನ್ಯಾಷನಲ್ ಪ್ಲಾನಿಂಗ್ ಕಮಿಷನ್ ಹ್ಯಾಸ್ ಬೀನ್ ರೀಪ್ಲೇಸ್ಡ್ ಬೈ? ಭಾರತದ ರಾಷ್ಟ್ರೀಯ ಯೋಜನೆ ಆಯೋಗದ ಬದಲಿಗೆ ಸ್ಥಾಪಿತವಾಗಿರುವ ಸಂಸ್ಥೆ. ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ನೀತಿ ಆಯೋಗ. ಸ್ನೇಹಿತರೆ, ಭಾರತದ ಯೋಜನಾ ಆಯೋಗ ದೇಶದ ಆರ್ಥಿಕ ಅಭಿವೃದ್ಧಿಯ ಪಂಚವಾರ್ಷಿಕ ಯೋಜನೆಯ ಮೇಲ್ವಿಚಾರಣೆಯನ್ನು ಮಾಡಲಿಕ್ಕೆ 1951ರಲ್ಲಿ ಪ್ರಾರಂಭ ಆಯಿತು. ಆದರೆ 2014ರಲ್ಲಿ 65 ವರ್ಷದ ಯೋಜನಾ ಆಯೋಗವನ್ನು ವಿಸರ್ಜನೆ ಮಾಡಿ ಥಿಂಕ್ ಟ್ಯಾಂಕ್ ಅಂತಲೇ ಹೆಸರಾಗಿರ್ತಕ್ಕಂಥ ನೀತಿ ಆಯೋಗವನ್ನು ಸ್ಥಾಪನೆ ಮಾಡಿದರು. ಇನ್ನು ನೀತಿ ಆಯೋಗ ಅಂದರೆ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ. ಇದರ ಅಧ್ಯಕ್ಷರು ಯಾವಾಗಲೂ ಪ್ರಧಾನಮಂತ್ರಿಗಳೇ ಆಗಿರ್ತಾರೆ. ಪ್ರಸ್ತುತ ಅಧ್ಯಕ್ಷರು ನರೇಂದ್ರ ಮೋದಿ ಅವರು. ಇನ್ನು ವೈಸ್ ಪ್ರೆಸಿಡೆಂಟ್ ಉಪಾಧ್ಯಕ್ಷರು ರಾಜೀವ್ ಕುಮಾರ್ ಹಾಗೂ CEO ಅಮಿತಾಬ್ ಕಾಂತ್. ಪ್ರಶ್ನೆ ಸಂಖ್ಯೆ 59. ವಿಚ್ ಆಫ್ ದ ಫಾಲೋವಿಂಗ್ ಬ್ಯಾಂಕ್ಸ್ ಚೇಂಜ್ ಇಟ್ಸ್ ನೇಮ್ ಆಸ್ ಆಕ್ಸಿಸ್ ಬ್ಯಾಂಕ್ ಲಿಮಿಟೆಡ್? ಆಕ್ಸಿಸ್ ಬ್ಯಾಂಕ್ ಲಿಮಿಟೆಡ್ ಎಂದು ಹೆಸರು ಬದಲಿಸಿಕೊಂಡ ಬ್ಯಾಂಕ್ ಯಾವುದು? ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ UTI ಬ್ಯಾಂಕ್. ಇನ್ನು UTI ಬ್ಯಾಂಕ್ ಅಂದರೆ ಯೂನಿಯನ್ ಟ್ರಸ್ಟ್ ಆಫ್ ಇಂಡಿಯಾ. ಇದು 1993ರಲ್ಲಿ ಅಹಮದಾಬಾದ್ನಲ್ಲಿ ಪ್ರಾರಂಭ ಆಯಿತು ಸ್ನೇಹಿತರೆ. ಇದು ಇತ್ತೀಚೆಗೆ ಆಕ್ಸಿಸ್ ಬ್ಯಾಂಕ್ ಲಿಮಿಟೆಡ್ ಅಂತ ಹೆಸರನ್ನು ಬದಲಿಸಿಕೊಂಡಿತು. ಪ್ರಶ್ನೆ ಸಂಖ್ಯೆ 60. ಅಭಿನವ್ ಬಿಂದ್ರಾ ಗಾಟ್ ಗೋಲ್ಡ್ ಮೆಡಲ್ ಇನ್ ದ ಏಷಿಯನ್ ಚಾಂಪಿಯನ್ಶಿಪ್ 2015 ಇನ್ ವಿಚ್ ಆಫ್ ದ ಫಾಲೋವಿಂಗ್ ಈವೆಂಟ್ಸ್? 2015ರ ಏಷಿಯನ್ ಚಾಂಪಿಯನ್ಶಿಪ್ನಲ್ಲಿ ಕೆಳಕಂಡ ಯಾವ ಕ್ರೀಡೆಯಲ್ಲಿ ಅಭಿನವ್ ಬಿಂದ್ರಾ ಚಿನ್ನದ ಪದಕವನ್ನು ಗಳಿಸಿದರು? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಶೂಟಿಂಗ್. ಸ್ನೇಹಿತರೆ, ಇತ್ತೀಚೆಗೆ ಅಭಿನವ್ ಬಿಂದ್ರಾ ಅವರು ಒಲಿಂಪಿಕ್ಸ್ನಲ್ಲಿಯೂ ಕೂಡ ಅಂದರೆ 2008ರ ಬೀಜಿಂಗ್ ಒಲಿಂಪಿಕ್ಸ್ನಲ್ಲಿ ಚಿನ್ನದ ಪದಕವನ್ನು ಹಾಗೂ 2006ರ ವರ್ಲ್ಡ್ ಚಾಂಪಿಯನ್ಶಿಪ್ನಲ್ಲೂ ಕೂಡ ಚಿನ್ನದ ಪದಕವನ್ನು, ಅಲ್ಲದೆ 2002, 2006, 2010 ಮತ್ತು 2014ರಲ್ಲಿ ನಡೆದಂತಹ ಕಾಮನ್ವೆಲ್ತ್ ಒಕ್ಕೂಟದಲ್ಲಿಯೂ ಕೂಡ ಕಾಮನ್ವೆಲ್ತ್ ಕ್ರೀಡೆಯಲ್ಲಿಯೂ ಕೂಡ ಇವರು ಚಿನ್ನದ ಪದಕವನ್ನು ಪಡೆದಿದ್ದಾರೆ. ಪ್ರಶ್ನೆ ಸಂಖ್ಯೆ 61 ನೋಡೋದಾದರೆ, ಲಾರ್ಡ್ ಕರ್ಜನ್ ಮೇಡ್ ದ ಪಾರ್ಟಿಷನ್ ಆಫ್ ಬೆಂಗಾಲ್ ಇನ್ ದ ಇಯರ್? ಅಂದರೆ ಲಾರ್ಡ್ ಕರ್ಜನ್ ಅವರು ಬಂಗಾಳವನ್ನು ಡ್ಯಾಶ್ ವರ್ಷದಲ್ಲಿ ವಿಭಜನೆ ಮಾಡಿದರು? ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ 1905. 1905ರಲ್ಲಿ ಲಾರ್ಡ್ ಕರ್ಜನ್ ಅವರು ಬೆಂಗಾಲನ್ನು ಪಾರ್ಟಿಷನ್ ಮಾಡ್ತಾರೆ. ಅದೇ ಬೆಂಗಾಲನ್ನು 1911ರಲ್ಲಿ ಲಾರ್ಡ್ ಹಾರ್ಡಿಂಜ್ ಅವರು ಮತ್ತೆ ಒಂದುಗೂಡಿಸ್ತಾರೆ. ಪ್ರಶ್ನೆ ಸಂಖ್ಯೆ 62. ಇತ್ತೀಚೆಗೆ ಪ್ರಕಟಿಸಿದ OROP ಯೋಜನೆಯು ಡ್ಯಾಶ್ ನಿವೃತ್ತಿ ಸೌಲಭ್ಯಗಳಿಗೆ ಸಂಬಂಧಿಸಿದೆ? ದಿ ರೀಸೆಂಟ್ಲಿ ಅನೌನ್ಸ್ಡ್ OROP ಈಸ್ ರಿಲೇಟೆಡ್ ಟು ದ ರಿಟೈರ್ಮೆಂಟ್ ಬೆನಿಫಿಟ್ಸ್ ಆಫ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮಿಲಿಟರಿ ವೃಂದ. ಆಪ್ಷನ್ ಎ ಸರಿಯಾದಂಥ ಉತ್ತರ. ಸ್ನೇಹಿತರೆ, ಈ OROP ಅಂದರೆ ಒನ್ ರ್ಯಾಂಕ್ ಒನ್ ಪೆನ್ಷನ್ ಅನ್ನೋ ಒಂದು ಅಬ್ರಿವಿಯೇಷನನ್ನು ನೀಡಲಾಗುತ್ತೆ. ಇನ್ನು ಸೇಮ್ ಪೆನ್ಷನ್ ಫಾರ್ ಸೇಮ್ ವರ್ಕ್ ಫಾರ್ ಸೇಮ್ ಲೆಂಗ್ತ್ ಆಫ್ ಸರ್ವಿಸ್ ಇರ್ರೆಸ್ಪೆಕ್ಟಿವ್ ಆಫ್ ದ ಡೇಟ್ ಆಫ್ ರಿಟೈರ್ಮೆಂಟ್. ಅಂದರೆ ಭಾರತೀಯ ಸಶಸ್ತ್ರ ಪಡೆ ಮತ್ತು ಮಿಲಿಟರಿ ವೃಂದದ ದೀರ್ಘಕಾಲದ ಬೇಡಿಕೆಯಾಗಿರ್ತಕ್ಕಂಥ OROP ಇತ್ತೀಚೆಗೆ ಸರ್ಕಾರ ಅನುಮೋದನೆ ಮಾಡಿತು. ಇನ್ನು ಪ್ರಶ್ನೆ ಸಂಖ್ಯೆ 63. ಜೂಟ್ ಫೈಬರ್ ಈಸ್ ಅಬ್ಟೈನ್ಡ್ ಫ್ರಮ್ ವಿಚ್ ಪಾರ್ಟ್ ಆಫ್ ದ ಜೂಟ್ ಪ್ಲಾಂಟ್? ಅಂದರೆ ಸೆಣಬಿನ ಸಸ್ಯದ ಯಾವ ಭಾಗದಿಂದ ಸೆಣಬಿನ ನಾರು ಪಡೆಯಲಾಗುತ್ತದೆ? ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಕಾಂಡ. ಮುಂದಿನ ಪ್ರಶ್ನೆ ಸಂಖ್ಯೆ 64. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಸ್ ಈಸ್ ನಾಟ್ ಪ್ರೊಡ್ಯೂಸರ್ ಆಫ್ ಮೈಕಾ? ಈ ಕೆಳಗಿನ ಯಾವ ರಾಜ್ಯ ಮೈಕಾವನ್ನು ಉತ್ಪಾದಿಸುವುದಿಲ್ಲ? ಕೊಟ್ಟಿರುವಂಥ ಉತ್ತರಗಳಲ್ಲಿ ಅಥವಾ ಕೊಟ್ಟಿರುವಂಥ ಆಯ್ಕೆಗಳಲ್ಲಿ ಉತ್ತರ ಪ್ರದೇಶ್ ಸರಿಯಾದಂಥ ಉತ್ತರ. ಸ್ನೇಹಿತರೆ, ಭಾರತದಲ್ಲಿ ಕಂಡುಬರುವ 3 ಪ್ರಮುಖ ವಿಧದ ಮೈಕಾಗಳು ಅಂದರೆ ಮಸ್ಕೋವೈಟ್, ಪ್ಲೂಗೋವೈಟ್ ಆ್ಯಂಡ್ ಬಯೋಮೈಟ್. ಈ 3 ಮೈಕಾಗಳು ಪ್ರಮುಖವಾಗಿ ಕಂಡುಬರತಕ್ಕಂಥ ಜಾಗಗಳು ಅಂದರೆ ಆಂಧ್ರ ಪ್ರದೇಶ, ಜಾರ್ಖಂಡ್
ಬಿಹಾರ ಮತ್ತು ರಾಜಸ್ಥಾನ. ಕೊಟ್ಟಿರುವಂಥ ಆಯ್ಕೆಗಳಲ್ಲಿ ಉತ್ತರ ಪ್ರದೇಶ ತಪ್ಪಾದಂಥ ಉತ್ತರ, ಅಂದರೆ ಮೈಕಾವನ್ನು ಈ ರಾಜ್ಯದಲ್ಲಿ ಉತ್ಪಾದನೆ ಮಾಡೋದಿಲ್ಲ. ಇನ್ನು ಪ್ರಶ್ನೆ ಸಂಖ್ಯೆ 65. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಅ ಟ್ರೋಪಿಕಲ್ ಮಾನ್ಸೂನ್ ಕ್ರಾಪ್? ಕೆಳಗಿನ ಯಾವ ಬೆಳೆ ಉಷ್ಣವಲಯದ ಮಾನ್ಸೂನ್ ಬೆಳೆ ಆಗಿದೆ? ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಭತ್ತ. ಪ್ರಶ್ನೆ ಸಂಖ್ಯೆ 66 ನೋಡೋದಾದರೆ, ವಿಚ್ ಆಫ್ ದ ಫಾಲೋವಿಂಗ್ ಸೀ ಪೋರ್ಟ್ಸ್ ಹ್ಯಾಂಡಲ್ ದ ಲಾರ್ಜೆಸ್ಟ್ ವಾಲ್ಯೂಮ್ ಆಫ್ ಫಾರಿನ್ ಟ್ರೇಡ್? ನಮ್ಮ ವಿದೇಶಿ ವ್ಯಾಪಾರದ ಅತಿ ಹೆಚ್ಚು ಪ್ರಮಾಣ ನಿರ್ವಹಿಸುವಂಥ ಬಂದರು ಯಾವುದು? ಕೊಟ್ಟಿರುವಂತಹ ಆಯ್ಕೆಗಳಲ್ಲಿ ಮುಂಬೈ ಸರಿಯಾದಂಥ ಉತ್ತರ. ಇನ್ನು ಭಾರತದ ಪ್ರಮುಖ ವಿದೇಶಿ ವ್ಯಾಪಾರದ ಬಂದರುಗಳನ್ನು ನೋಡೋದಾದರೆ, ಇತ್ತೀಚಿನ ಅಂದರೆ 2017-18 ಅಂಕಿಅಂಶಗಳ ಪ್ರಕಾರ ಭಾರತದಲ್ಲಿ ಅತಿ ಹೆಚ್ಚು ವಿದೇಶಿ ವ್ಯಾಪಾರ ಮಾಡ್ತಕ್ಕಂಥ ಬಂದರು ಕಾಂಡ್ಲಾ ಬಂದರು. ಇದು ಸುಮಾರು 110.9 ಮೆಗಾಟನ್ ವೇಗದಲ್ಲಿ ಸಂಚಾರವನ್ನು ನಿರ್ವಹಿಸ್ತಾ ಇದೆ. ಎರಡನೇ ಸ್ಥಾನದಲ್ಲಿ ಪ್ಯಾರಾದೀಪ್ ಬಂದರು 102.01 ಮೆಗಾಟನ್, ಮತ್ತು ಮೂರನೇ ಸ್ಥಾನದಲ್ಲಿ ಮುಂಬೈ ಬಂದರಿದೆ 66.65 ಮೆಗಾಟನ್. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋದಾದರೆ, ಮುಂದಿನ ಪ್ರಶ್ನೆ 67. ಕೋಲ್ ಇಸ್ ಆನ್ ಎಕ್ಸಾಂಪಲ್ ಆಫ್? ಕಲ್ಲಿದ್ದಲು ಡ್ಯಾಶ್ರ ಒಂದು ಉದಾಹರಣೆಯಾಗಿದೆ. ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಜಲಜ ಶಿಲೆ. ಸ್ನೇಹಿತರೆ, ಕಲ್ಲಿದ್ದಲು ಒಂದು ಜಲಜ ಅಥವಾ ಸೆಡಿಮೆಂಟರಿ ಬಂಡೆಗಳ ಒಂದು ಉದಾಹರಣೆ. ಕಲ್ಲಿದ್ದಲು ಜೀವರಾಸಾಯನಿಕ ಸೆಡಿಮೆಂಟರಿ ಬಂಡೆಯಾಗಿದೆ, ಏಕೆಂದರೆ ಜೈವಿಕ ಪ್ರಕ್ರಿಯೆಗಳಿಂದ ಬರುವ ಸಾವಯವ ವಸ್ತು ಅಥವಾ ಕೆಸರಿನಿಂದ ಈ ಕಲ್ಲಿದ್ದಲು ರೂಪುಗೊಳ್ಳುತ್ತದೆ. ಅಲ್ಲದೆ ಕಲ್ಲಿದ್ದಲು ಸಾಮಾನ್ಯವಾಗಿ ಜೌಗು ಪ್ರದೇಶಗಳು ಅಥವಾ ಸೆಡಿಮೆಂಟ್ ಆಮ್ಲಜನಕದೊಂದಿಗೆ ಕಡಿಮೆ ಸಂಪರ್ಕವನ್ನು ಹೊಂದಿರುವ ಪ್ರದೇಶಗಳ ಬಳಿ ಕಂಡುಬರುತ್ತೆ. ಇನ್ನು ಪ್ರಶ್ನೆ ಸಂಖ್ಯೆ 68. ದ ಫಸ್ಟ್ ಇಂಡಿಯನ್ ಟು ಬಿ ಎಲೆಕ್ಟೆಡ್ ಆಸ್ ಅ ಮೆಂಬರ್ ಆಫ್ ಬ್ರಿಟಿಷ್ ಹೌಸ್ ಆಫ್ ಕಾಮನ್ ವಾಸ್? ಬ್ರಿಟಿಷ್ ಹೌಸ್ ಆಫ್ ಕಾಮನ್ಸ್ಗೆ ಆಯ್ಕೆಯಾದಂಥ ಭಾರತದ ಮೊದಲ ವ್ಯಕ್ತಿ. ಕೊಟ್ಟಿರುವಂಥ ಆಯ್ಕೆಗಳಲ್ಲಿ ದಾದಾಬಾಯಿ ನವರೋಜಿ ಸರಿಯಾದಂಥ ಉತ್ತರ. ಇನ್ನು ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಮತ್ತು ಭಾರತದ ಅನಧಿಕೃತ ರಾಯಭಾರಿ ಎಂದು ಕರೆಯಲ್ಪಡುವ ಸರ್ ದಾದಾಬಾಯಿ ನವರೋಜ್ ಅವರು ಲಿಬರಲ್ ಪಕ್ಷದ ಸಂಸತ್ ಸದಸ್ಯರಾಗಿದ್ದರು. ಇವರು 1892 ಮತ್ತು 1895 ನಡುವೆ ಯುನೈಟೆಡ್ ಕಿಂಗ್ಡಮ್ ಹೌಸ್ ಆಫ್ ಕಾಮನ್ಸ್ನಲ್ಲಿ ಮತ್ತು ಬ್ರಿಟಿಷ್ ಸಂಸದರಾದಂಥ ಮೊದಲ ಏಷಿಯನ್ ಆಗಿದ್ದಾರೆ. ಇನ್ನು ಪ್ರಶ್ನೆ ಸಂಖ್ಯೆ 69. ವಿಚ್ ಆಫ್ ದ ಫಾಲೋವಿಂಗ್ ವಾಸ್ ನಾಟ್ ಒನ್ ಆಫ್ ದ ಟೆಕ್ನಿಕ್ಸ್ ಆಫ್ ಸತ್ಯಾಗ್ರಹ ಅಡ್ವೊಕೇಟೆಡ್ ಬೈ ಮಹಾತ್ಮ ಗಾಂಧಿ? ಮಹಾತ್ಮ ಗಾಂಧಿಯವರು ಅನುಸರಿಸಿದ ಸತ್ಯಾಗ್ರಹ ತಂತ್ರಗಳಲ್ಲಿ ಕೆಳಗಿನ ಯಾವುದು ಸೇರಿರಲಿಲ್ಲ? ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಅಹಿಂಸೆ. ಸ್ನೇಹಿತರೆ, ಕೊಟ್ಟಿರುವಂಥ ಆಯ್ಕೆಗಳಲ್ಲಿ ಉಪವಾಸ, ಅಸಹಕಾರ, ಸಿವಿಲ್ ಡಿಸ್ಒಬಿಡಿಯನ್ಸ್ ಇವೆಲ್ಲವೂ ಕೂಡ ಗಾಂಧೀಜಿಯವರ ತಂತ್ರಗಳು, ಸತ್ಯಾಗ್ರಹದ ಕೆಲವು ತಂತ್ರಗಳು. ಆದರೆ ಅಹಿಂಸೆ ಅಂತಕ್ಕಂಥದ್ದು ಸತ್ಯಾಗ್ರಹದ ಒಂದು ಮಾರ್ಗವಾಗಿತ್ತು. ಸೊ ಅಹಿಂಸೆ ಸರಿಯಾದಂಥ ಉತ್ತರ. ಇನ್ನು ಪ್ರಶ್ನೆ ಸಂಖ್ಯೆ 70. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಆ್ಯನ್ ಆಲ್ ಇಂಡಿಯಾ ಸರ್ವಿಸ್? ಈ ಕೆಳಗಿನವುಗಳಲ್ಲಿ ಯಾವುದು ಆಲ್ ಇಂಡಿಯಾ ಸೇವೆ ಅಲ್ಲ? ಕೊಟ್ಟಿರುವಂಥ ಆಯ್ಕೆಗಳಲ್ಲಿ ಇಂಡಿಯನ್ ಫಾರಿನ್ ಸರ್ವಿಸ್ ಸರಿಯಾದಂಥ ಉತ್ತರ. ಉಳಿದಂತಹ IAS ಅಂದರೆ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, ಇಂಡಿಯನ್ ಪೊಲೀಸ್ ಸರ್ವಿಸ್, ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಇವೆಲ್ಲ ಆಲ್ ಇಂಡಿಯಾ ಸರ್ವಿಸ್ ಆಗಿರ್ತವೆ. ಇನ್ನು ಪ್ರಶ್ನೆ ಸಂಖ್ಯೆ 71 ನೋಡೋದಾದರೆ, ದ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಎನರ್ಜಿ ಇನ್ ದ ಪ್ರೆಸೆಂಟ್ ಡೇ ವರ್ಲ್ಡ್ ಇಸ್ ಪ್ರೊವೈಡೆಡ್ ಬೈ? ಅಂದರೆ ಇಂದಿನ ವಿಶ್ವದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಶಕ್ತಿಯನ್ನು ಒದಗಿಸುತ್ತಿರುವುದು. ಕೊಟ್ಟಿರುವ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ದ್ರವ ಇಂಧನ. ಇನ್ನು ಕೊಟ್ಟಿರುವಂಥ ಇತರೆ ಆಯ್ಕೆಗಳ ಬಗ್ಗೆ ನೋಡೋದಾದರೆ, ಕೋಲ್ ಅಂದರೆ ಕಲ್ಲಿದ್ದಲು 27% ಬಳಸ್ತೇವೆ. ಇನ್ನು ನ್ಯಾಚುರಲ್ ಗ್ಯಾಸ್ 24%, ಹೈಡ್ರೋ ಅಂದರೆ ಜಲಶಕ್ತಿಯನ್ನು ನೋಡೋದಾದರೆ 7%, ಇನ್ನು ನ್ಯೂಕ್ಲಿಯರ್ ಪವರ್ನ 4% ಬಳಸ್ತೀರಿ. ಇನ್ನು ದ್ರವ ಇಂಧನ ಅಂದರೆ ಆಯಿಲನ್ನು ಬಳಸುವುದು 34%. ಸೊ ಕೊಟ್ಟಿರುವಂಥ ಆಯ್ಕೆಗಳಲ್ಲಿ ಸರಿಯಾದಂಥ ಉತ್ತರ ದ್ರವ ಇಂಧನ. ಪ್ರಶ್ನೆ ಸಂಖ್ಯೆ 72. ಟು ವಿಚ್ ಆಫ್ ದ ಫಾಲೋವಿಂಗ್ ಕ್ಯಾಟಗರೀಸ್ ಡಸ್ ಆನ್ ಆರ್ಡಿನನ್ಸ್ ಬಿಲಾಂಗ್? ಸುಗ್ರೀವಾಜ್ಞೆ ಈ ಕೆಳಗಿನ ಯಾವ ಗುಂಪಿಗೆ ಸೇರುತ್ತದೆ? ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಕಾರ್ಯಾಂಗದ ಸಾಧನ ಅಥವಾ ಎಕ್ಸಿಕ್ಯೂಟಿವ್ ಇನ್ಸ್ಟ್ರೂಮೆಂಟ್. ಸಂಸತ್ತಿನ ಉಭಯ ಸದನಗಳಲ್ಲಿ ಯಾವುದಾದರೂ ಅಧಿವೇಶನದಲ್ಲಿ ಇಲ್ಲದೇ ಇದ್ದಾಗ ಸುಗ್ರೀವಾಜ್ಞೆಯನ್ನು ಪ್ರಕಟಿಸಲು ಭಾರತದ ಸಂವಿಧಾನದ 125ನೇ ವಿಧಿ ರಾಷ್ಟ್ರಪತಿಗೆ ಕೆಲವು ಕಾನೂನು ರಚಿಸುವ ಅಧಿಕಾರವನ್ನು ನೀಡುತ್ತದೆ. ಆದ್ದರಿಂದ ಸಂಸತ್ತಿನಲ್ಲಿ ಸುಗ್ರೀವಾಜ್ಞೆಯನ್ನು ಹೊರಡಿಸಲು ಸಾಧ್ಯವಿಲ್ಲ. ಈ ಕಾರಣದಿಂದಾಗಿಯೇ ಸುಗ್ರೀವಾಜ್ಞೆ ಎಂಬುದು ಒಂದು ಕಾರ್ಯಾಂಗೀಯ ಸಾಧನ. ಮುಂದಿನ ಪ್ರಶ್ನೆ ಅಂದರೆ ಪ್ರಶ್ನೆ ಸಂಖ್ಯೆ 73 ನೋಡೋದಾದರೆ, ದ ಆಥರ್ ಆಫ್ ದ ಬುಕ್ ಟೈಟಲ್ಡ್ ದ ಫ್ಯೂಚರ್ ಆಫ್ ಇಂಡಿಯಾ ಈಸ್? ದಿ ಫ್ಯೂಚರ್ ಆಫ್ ಇಂಡಿಯಾ ಪುಸ್ತಕದ ಕರ್ತೃ ಬಿಮಲ್ ಜಲಾನ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಿಮಲ್ ಜಲಾನ್. ಇನ್ನು ಬಿಮಲ್ ಜಲಾನ್ ಇವರು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಮಾಜಿ ಗವರ್ನರ್.
2003ರಿಂದ 2009 ಅವಧಿಯಲ್ಲಿ ಭಾರತದ ಮೇಲ್ಮನೆ ಅಂದರೆ ರಾಜ್ಯಸಭೆಯ ನಾಮನಿರ್ದೇಶಕ ಸದಸ್ಯರು ಸಹಿತ ಆಗಿದ್ದರು. ಇನ್ನು ದ ಫ್ಯೂಚರ್ ಆಫ್ ಇಂಡಿಯಾ ಪಾಲಿಟಿಕ್ಸ್, ಎಕನಾಮಿಕ್ಸ್ ಆ್ಯಂಡ್ ಗವರ್ನೆನ್ಸ್ ಇವರು ಬರೆದಿರತಕ್ಕಂಥ ಒಂದು ಪುಸ್ತಕ. ಇನ್ನು ಪ್ರಶ್ನೆ ಸಂಖ್ಯೆ 74, ವಿಚ್ ಈಸ್ ದ ಬರ್ತ್ ಪ್ಲೇಸ್ ಆಫ್ ಕನ್ನಡ ರೈಟರ್ BM ಶ್ರೀಕಂಠಯ್ಯ? ಕನ್ನಡದ ಖ್ಯಾತ ಸಾಹಿತಿ BM ಶ್ರೀ ಅವರ ಹುಟ್ಟಿದ ಸ್ಥಳ ಯಾವುದು? ತುಮಕೂರು ಜಿಲ್ಲೆಯ ಸಂಪಿಗೆ ಸರಿಯಾದಂಥ ಉತ್ತರ. ಮುಂದಿನ ಪ್ರಶ್ನೆ ಸಂಖ್ಯೆ 75, ಹೂ ಇಸ್ ದ ಕನ್ನಡ ರೈಟರ್ ಹೂ ಗಾಟ್ ಲೇಟೆಸ್ಟ್ ಸರಸ್ವತಿ ಸಮ್ಮಾನ್ ಅವಾರ್ಡ್ ಆಫ್ 2014? 2014 ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಪಡೆದ ಕನ್ನಡದ ಲೇಖಕರು ಯಾರು? ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ವೀರಪ್ಪ ಮೊಯ್ಲಿ ಎಂ. ಇನ್ನು ಸರಸ್ವತಿ ಸಮ್ಮಾನ ಯೋಜನೆಯನ್ನು ಈ ಸರಸ್ವತಿ ಸಮ್ಮಾನ್ ಈ ಒಂದು ಪ್ರಶಸ್ತಿಯನ್ನು ಶುರು ಮಾಡಿದ್ದು KK ಬಿರ್ಲಾ ಫೌಂಡೇಶನ್. 2010ರಲ್ಲಿ ಇದೇ ಪ್ರಶಸ್ತಿಯನ್ನು ಕನ್ನಡದ SL ಭೈರಪ್ಪ ಅವರು ಮಂದ್ರ ಅನ್ನೋ ಒಂದು ಕಾದಂಬರಿಗೆ ಪಡೆದಿದ್ದರು. 2014ರಲ್ಲಿ ವೀರಪ್ಪ ಮೊಯ್ಲಿ ಅವರು ರಾಮಾಯಣ ಮಹಾನ್ವೇಷಣ ಅನ್ನೋ ಒಂದು ಮಹತ್ವ ಕೃತಿಗೆ ಪಡೆದಿದ್ದರು. ಇನ್ನು ಇತ್ತೀಚೆಗೆ 2019ರಲ್ಲಿ ವಾಸುದೇವ್ ಮೋಹಿ ಅವರು ಚೆಕ್ ಬುಕ್ ಅಂತಕ್ಕಂಥ ಒಂದು ಕೃತಿಗೆ ಸಿಂಧಿ ಭಾಷೆಯಲ್ಲಿ ಈ ಒಂದು ಸರಸ್ವತಿ ಸಮ್ಮಾನ್ ಪ್ರಶಸ್ತಿಯನ್ನು ಪಡೆದರು. ಪ್ರಶ್ನೆ ಸಂಖ್ಯೆ 76, ವಿಚ್ ಆಫ್ ದ ಫಾಲೋವಿಂಗ್ ಆರ್ ನ್ಯೂ ಪೇಮೆಂಟ್ ಬ್ಯಾಂಕ್ಸ್ ಪರ್ಮಿಟೆಡ್ ಬೈ RBI? RBIನಿಂದ ಹೊಸದಾಗಿ ಅನುಮತಿ ಪಡೆದ ಪೇಮೆಂಟ್ ಬ್ಯಾಂಕುಗಳನ್ನು ಕೆಳಗೆ ಕೊಟ್ಟಿರುವುಗಳಲ್ಲಿ ಗುರುತಿಸಿ ಅಂತ ಕೇಳಿದ್ದಾರೆ ಸ್ನೇಹಿತರೆ. RBI ಇತ್ತೀಚೆಗೆ ಅಂದರೆ 2014-15 ಅವಧಿಯಲ್ಲಿ ಸುಮಾರು 11 ಬ್ಯಾಂಕ್ಗಳಿಗೆ ಪರ್ಮಿಷನನ್ನು ಕೊಡ್ತು. ಅವುಗಳೆಂದರೆ ಆದಿತ್ಯ ಬಿರ್ಲಾ ಲಿಮಿಟೆಡ್, ಏರ್ಟೆಲ್ ಕಾಮರ್ಸ್ ಸರ್ವಿಸ್ ಲಿಮಿಟೆಡ್, ಚೋಳಮಂಡಲಂ ಡಿಸ್ಟ್ರಿಬ್ಯೂಷನ್ ಸರ್ವಿಸಸ್ ಲಿಮಿಟೆಡ್, ಇಂಡಿಯಾ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ಸ್, ಫೈನೋಡೆಪೆಕ್ ಲಿಮಿಟೆಡ್, ನ್ಯಾಷನಲ್ ಸೆಕ್ಯೂರಿಟೀಸ್ ಡಿಪಾಸಿಟರಿ ಲಿಮಿಟೆಡ್, ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್, ಶ್ರೀ ದಿಲೀಪ್ ಶಾಂತಲಾದೇವಿ ಶಾಂಘವಿ ಪೇಮೆಂಟ್, ಪೇಟಿಎಂ ಬ್ಯಾಂಕ್ಸ್ ಲಿಮಿಟೆಡ್, ಟೆಕ್ ಮಹೀಂದ್ರಾ ಲಿಮಿಟೆಡ್, ವೋಡಾಫೋನ್ ಪೈಸಾ ಲಿಮಿಟೆಡ್. ದ ಫಾಲೋವಿಂಗ್ ಇಸ್ ದ ಲಿಸ್ಟ್ ಆಫ್ ಆಕ್ಟಿವ್ ಪೇಮೆಂಟ್ಸ್ ಆಫ್ ಬ್ಯಾಂಕ್ಸ್. ಅಂದರೆ ಈಗೇನು ಹೇಳಿದ್ನಲ್ಲ ಇದು ಇಷ್ಟೊತ್ತವರೆಗೂ ಹೇಳಿರ್ತಕ್ಕಂಥ 11ರಲ್ಲಿ ಕೊಟ್ಟಿರುವಂಥ ಆಯ್ಕೆಗಳಲ್ಲಿ ಎಲ್ಲ ಬ್ಯಾಂಕುಗಳು ಕೂಡ ಅಂದರೆ ಎಲ್ಲ ಪೇಮೆಂಟ್ ಬ್ಯಾಂಕ್ಗಳು ಇದ್ದಾವೆ. ಸೊ ಕೊಟ್ಟಿರುವಂಥ ಆಯ್ಕೆಗಳಲ್ಲಿ 1, 2, 3 ಮತ್ತು 4 ಸರಿಯಾದಂಥ ಉತ್ತರ ಆಗಿರುತ್ತೆ. ಇನ್ನು ಪ್ರಶ್ನೆ ಸಂಖ್ಯೆ 77, ವಿಚ್ ಇಸ್ ದ ನೆಕ್ಸ್ಟ್ ನಂಬರ್ ಇನ್ ದ ಸಿರೀಸ್ 5, 7, 11, 19 ಕ್ವಶನ್ ಮಾರ್ಕ್? ಸ್ನೇಹಿತರೆ, ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ 27. ಯಾಕಂದರೆ ನಾವು ಸರಣಿಯನ್ನು ಗಮನಿಸ್ಬೋದು, 5, 7, 11 ಮತ್ತು 19 ಅಂತ ಕೊಟ್ಟಿದ್ದಾರೆ. ಪ್ರತಿಯೊಂದು ಸಂಖ್ಯೆ ಆದಾಗಲೂ ಸಹಿತ ಬೆಸ ಸಂಖ್ಯೆಯನ್ನು ಸ್ಕಿಪ್ ಮಾಡ್ತಾ ಹೋಗಿದ್ದಾರೆ. ಅಂದರೆ 5ರ ನಂತರ 7 ಬರುತ್ತೆ, ಇಲ್ಲಿ ಯಾವುದೇ ಸಂಖ್ಯೆಯನ್ನು ಸ್ಕಿಪ್ ಮಾಡಿಲ್ಲ. 7ರ ನಂತರ 9 ಬರುತ್ತೆ, ಆದರೆ ಅದನ್ನು ಸ್ಕಿಪ್ ಮಾಡಿದ್ದಾರೆ. ಸೊ ನಂತರ ಬರೋದು 11, ಇಲ್ಲಿ ಒಂದು ಸಂಖ್ಯೆಯನ್ನು ಸ್ಕಿಪ್ ಮಾಡಿದ್ದಾರೆ. ಇಲ್ಲಿ 11ರ ನಂತರ ಬರ್ತಕ್ಕಂಥದ್ದು 13, 15 2 ಸಂಖ್ಯೆಯನ್ನು ಸ್ಕಿಪ್ ಮಾಡಿದ್ದಾರೆ. ಸೊ 19ರ ನಂತರ ನಾವು 3 ಸಂಖ್ಯೆಯನ್ನು ಸ್ಕಿಪ್ ಮಾಡಿ ನಂತರ ಬರುವ ಒಂದು ಸಂಖ್ಯೆಯನ್ನು ಬರಿಬೇಕಾಗತ್ತೆ. 19ರ ನಂತರ ಬರ್ತಕ್ಕಂಥ 3 ಸಂಖ್ಯೆಗಳು 21, 23 ಮತ್ತು 25. ಅದರ ನಂತರ ಬರೋದೇ 27. ಮುಂದಿನ ಪ್ರಶ್ನೆ ಸಂಖ್ಯೆ 78, ವಿಚ್ ಆಫ್ ದ ಫಾಲೋವಿಂಗ್ ಪೇಯರ್ಸ್ ಆರ್ ಕರೆಕ್ಟ್ಲಿ ಮ್ಯಾಚ್ಡ್? ಈ ಕೆಳಗೆ ಕೊಟ್ಟಿರುವ ಯಾವ ಜೋಡಿಗಳು ಸರಿಯಾದ ರೀತಿ ಹೊಂದಾಣಿಕೆಯಾಗಿವೆ? MS ಸುಬ್ಬಲಕ್ಷ್ಮಿ ಕರ್ನಾಟಕ ಸಂಗೀತ ಹಾಡಗಾರರು, ರವಿಶಂಕರ್ ಸಿತಾರ್ ವಾದಕರು, ಬಿರ್ಜು ಮಹಾರಾಜ್ ಭರತನಾಟ್ಯಂ, ಅಲ್ಲಾರಕ ತಬಲಾ ವಾದಕರು. ಸ್ನೇಹಿತರೆ, ಕೊಟ್ಟಿರುವಂತಹ ಜೋಡಿಗಳಲ್ಲಿ 1, 2 ಮತ್ತು 4 ಸರಿಯಾದ ರೀತಿಯಲ್ಲಿ ಹೊಂದಾಣಿಕೆ ಮಾಡಲಾಗಿದೆ. ಸೊ ಆಪ್ಷನ್ ಸಿ ಸರಿಯಾದಂಥ ಉತ್ತರ. ಆದರೆ ಬಿರ್ಜು ಮಹಾರಾಜ್ ಅವರು ಭರತನಾಟ್ಯಂ ಡ್ಯಾನ್ಸರ್ ಅಲ್ಲ, ಬದಲಾಗಿ ಅವರು ಕಥಕ್ ಡ್ಯಾನ್ಸರ್ ಆಗಿರ್ತಾರೆ. ಪಂಡಿತ್ ಬಿರ್ಜು ಮಹಾರಾಜ್ ಅವರು ಜನಪ್ರಿಯವಾಗಿ ಕರೆಯಲ್ಪಡುವ ಬ್ರಿಜ್ ಮೋಹನ್ ಮಿಶ್ರಾ ಇವರು ಭಾರತದ ಪ್ರಸಿದ್ಧ ಕಥಕ್ ನೃತ್ಯಗಾರ, ಅಲ್ಲದೆ ಅಲಹಾಬಾದ್ ಕಲ್ಕಾ ಬಿಂದಾಡಿನ್ ಘರಾನಾದ ಪ್ರತಿಪಾದಕ. ಇನ್ನು ಕಥಕ್ ಉತ್ತರ ಪ್ರದೇಶದ ಒಂದು ಶಾಸ್ತ್ರೀಯ ನೃತ್ಯ. ಪ್ರಶ್ನೆ ಸಂಖ್ಯೆ 79, ಡಾಕ್ಟರ್ MS ಸ್ವಾಮಿನಾಥನ್ ಡಿಸ್ಟಿಂಗ್ವಿಶ್ಡ್ ಹಿಮ್ಸೆಲ್ಫ್ ಇನ್ ವಿಚ್ ಆಫ್ ದ ಫಾಲೋವಿಂಗ್ ಫೀಲ್ಡ್ಸ್? ಕೆಳಗಿನ ಯಾವ ಕ್ಷೇತ್ರದಲ್ಲಿ ಡಾಕ್ಟರ್ MS ಸ್ವಾಮಿನಾಥನ್ ಅವರು ಅಸಾಮಾನ್ಯರೆಂದು ಗುರುತಿಸಲ್ಪಟ್ಟವರು? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಕೃಷಿ. ಇನ್ನು ಮುಂಕೋಬು ಸಾಂಬಶಿವನ್ ಸ್ವಾಮಿನಾಥನ್ ಅವರು ಭಾರತದ ಪ್ರಸಿದ್ಧ ತಳಿ ವಿಜ್ಞಾನಿ ಹಾಗೂ ಕೃಷಿ ವಿಜ್ಞಾನಿ. ಭಾರತದ ಹಸಿರು ಕ್ರಾಂತಿಯಲ್ಲಿ ಅವರ ಪಾತ್ರ ಪ್ರಮುಖವಾದುದು. ಈ ಕಾರ್ಯಕ್ರಮದಡಿಯಲ್ಲಿ ಹೆಚ್ಚಿನ ಇಳುವರಿ ಹೊಂದಿರುವ ಗೋಧಿ ಮತ್ತು ಭತ್ತವನ್ನು ಉತ್ಪಾದಿಸಲಾಯಿತು. ಇನ್ನು MS ಸ್ವಾಮಿನಾಥನ್ ಅವರನ್ನು ಭಾರತದಲ್ಲಿ ಹಸಿರು ಕ್ರಾಂತಿಯ ಪಿತಾಮಹ ಎಂದು ಕರೆಯಲಾಗುತ್ತೆ. ಪ್ರಶ್ನೆ ಸಂಖ್ಯೆ 80, ದ ಪೈ ಚಾರ್ಟ್ ಶೋಸ್
ಹೌ 540 ಪೀಪಲ್ ಟ್ರಾವೆಲ್ ಫ್ರಮ್ ದೇರ್ ಹೋಮ್ ಟು ಆಫೀಸ್? ದ ನಂಬರ್ ಹೂ ಟ್ರಾವೆಲ್ ಬೈ ಬಸ್ ಈಸ್. 540 ಜನ ತಮ್ಮ ಮನೆಯಿಂದ ಕಚೇರಿಗೆ ಹೇಗೆ ಪ್ರಯಾಣ ಮಾಡುತ್ತಾರೆಂದು ಪೈ ಚಾರ್ಟ್ನಲ್ಲಿ ತೋರಿಸಲಾಗಿದೆ. ಬಸ್ನಲ್ಲಿ ಪ್ರಯಾಣಿಸುವವರ ಸಂಖ್ಯೆ ಡ್ಯಾಶ್ ಆಗಿದೆ. ಸ್ನೇಹಿತರೆ, ಈ ಪ್ರಶ್ನೆಯಲ್ಲಿ ಬಸ್ನಲ್ಲಿ ಪ್ರಯಾಣ ಮಾಡುವಂಥ ಜನರನ್ನು ಕೇಳಿದ್ದಾರೆ. ಅಲ್ಲದೆ ನಾವು ಕೆಲವೊಂದು ಅಂಶಗಳನ್ನು ಇಲ್ಲಿ ಗಮನಿಸಬೇಕಾಗತ್ತೆ. ಕೊಟ್ಟಿರುವಂತಹ ವೃತ್ತದ ಒಳಕೋನಗಳ ಒಟ್ಟು ಮೊತ್ತ 360 ಅಂದರೆ 360 ಡಿಗ್ರಿ. ಸೊ 120% ಡಿವೈಡೆಡ್ ಬೈ 360 ಇಂಟು 540 ಅಂದರೆ 540 ಜನ ಒಟ್ಟು ಜನ ಆಗಿರೋ ಕಾರಣದಿಂದಾಗಿ 120 ಡಿವೈಡೆಡ್ ಬೈ 360 ಇಂಟು 540 ಈಸ್ ಈಕ್ವಲ್ ಟು 180 ಅಂದರೆ 180 ಜನ ಬಸ್ನಲ್ಲಿ ಪ್ರಯಾಣ ಮಾಡ್ತಾರೆ. ಪ್ರಶ್ನೆ ಸಂಖ್ಯೆ 81. ರೈಲ್ವೆ ಸ್ಟೇಷನ್ ವಿಚ್ ಇಸ್ ರೀನೇಮ್ಡ್ ಆಫ್ಟರ್ ಸಂಗೊಳ್ಳಿ ರಾಯಣ್ಣ ಇಸ್ ಇನ್. ಸಂಗೊಳ್ಳಿ ರಾಯಣ್ಣನ ಹೆಸರಿನಲ್ಲಿ ಪುನರ್ನಾಮಕರಣಗೊಂಡಿರುವ ರೈಲು ನಿಲ್ದಾಣ ಡ್ಯಾಶ್ನಲ್ಲಿದೆ. ಸ್ನೇಹಿತರೆ, ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ಬೆಂಗಳೂರು. ಬೆಂಗಳೂರಿನಲ್ಲಿ ಸಂಗೊಳ್ಳಿ ರಾಯಣ್ಣ ಅವರ ರೈಲು ನಿಲ್ದಾಣ ಇದೆ. ಪ್ರಶ್ನೆ ಸಂಖ್ಯೆ 82. ವೇರ್ ಇಸ್ ದ ಹೆಡ್ ಕ್ವಾರ್ಟರ್ಸ್ ಆಫ್ ONGC? ONGCಯ ಕೇಂದ್ರ ಕಚೇರಿ ಎಲ್ಲಿದೆ? ಸ್ನೇಹಿತರೆ, ಕೊಟ್ಟಿರುವಂಥ ಆಯ್ಕೆಗಳಲ್ಲಿ ಡೆಹ್ರಾಡೂನ್ ಸರಿಯಾದಂಥ ಉತ್ತರ. ಆಪ್ಷನ್ ಬಿ, ಡೆಹ್ರಾಡೂನ್. ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಕಾರ್ಪೊರೇಷನ್ ಅಂದರೆ ONGC ಒಂದು ಭಾರತೀಯ ಬಹುರಾಷ್ಟ್ರೀಯ ತೈಲ ಮತ್ತು ಅನಿಲ ಕಂಪನಿ. ಈ ಹಿಂದೆ ಇದರ ರಾಜಧಾನಿ ಡೆಹ್ರಾಡೂನ್ ಆಗಿತ್ತು. ಆದರೆ ಪ್ರಸ್ತುತ ಇದರ ಒಂದು ನೋಂದಾಯಿತ ಕಚೇರಿ ಇರುವುದು ನವದೆಹಲಿಯಲ್ಲಿ. ಅಂದರೆ ಡೆಹ್ರಾಡೂನ್ನಿಂದ ನವದೆಹಲಿಗೆ ಅದನ್ನು ಶಿಫ್ಟ್ ಮಾಡಿದ್ದಾರೆ ಇತ್ತೀಚೆಗೆ. ಇನ್ನು ಪ್ರಶ್ನೆ ಸಂಖ್ಯೆ 83 ನೋಡೋದಾದರೆ, ಹೂ ಅಮಂಗ್ ದ ಫಾಲೋವಿಂಗ್ ಇಸ್ ನಾಟ್ ಅ ಡ್ಯಾನ್ಸರ್? ಕೆಳಗಿನವುಗಳಲ್ಲಿ ಯಾರು ನೃತ್ಯಪಟು ಆಗಿರೋದಿಲ್ಲ? ಕೊಟ್ಟಿರುವಂತಹ ಆಯ್ಕೆಗಳಲ್ಲಿ ಕಿಶೋರಿ ಅಮೋನ್ಕರ್ ಅವರು ನೃತ್ಯಪಟು ಅಲ್ಲ. ಇನ್ನು ಉಳಿದಂತೆ ಗೀತಾ ಚಂದ್ರನ್, ಮಮತಾ ಶಂಕರ್, ಸ್ವಪ್ನ ಸುಂದರಿ ಖ್ಯಾತ ನೃತ್ಯಗಾರರು. ಅಲ್ಲದೆ ಕಿಶೋರಿ ಅಮೋನ್ಕರ್ ಅವರು ಖ್ಯಾತ ಸಂಗೀತಗಾರರು ಅಂದರೆ ಖ್ಯಾತ ಗಾಯಕಿಯಾಗಿದ್ದರು. ಪ್ರಶ್ನೆ ಸಂಖ್ಯೆ 84. ಮ್ಯಾಚ್ ದ ಟೂ ಲಿಸ್ಟ್ಸ್ ಅಂದರೆ ಹೊಂದಿಸಿ ಬರೆಯಿರಿ ಅಂತ. ನಾನು ಈ ಪ್ರಶ್ನೆಗೆ ಸಂಬಂಧಿಸಿದಂತೆ ನೇರವಾಗಿ ಉತ್ತರಗಳನ್ನು ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. KV ಕಾಮತ್ ಅವರು ಭಾರತದ ಪ್ರಸಿದ್ಧ ಬ್ಯಾಂಕರ್. ಇನ್ನು ಎರಡನೇದು GM ರಾವ್, ಇವರು ಭಾರತದ ಪ್ರಸಿದ್ಧ ಕೈಗಾರಿಕೋದ್ಯಮಿ. ಇನ್ನು ಮೂರನೆಯವರು ರಾಜೇಂದ್ರ ಪ್ರಚೋರಿ, ಇವರು ಭಾರತದ ಖ್ಯಾತ ಪರಿಸರವಾದಿ. ಇನ್ನು KV ಕಾಮತ್ ಅವ್ರ ಬಗ್ಗೆ ನೋಡೋದಾದರೆ, KV ಕಾಮತ್ ಅವರು ಕುಂದಾಪುರದ ವಾಮನ್ ಕಾಮತ್, ಇವರು ಬ್ರಿಕ್ಸ್ ದೇಶಗಳ ಹೊಸ ಅಭಿವೃದ್ಧಿ ಬ್ಯಾಂಕ್ ಅಂದರೆ ನ್ಯೂ ಡೆವಲಪ್ ಬ್ಯಾಂಕ್ನ ಮೊದಲ ಮುಖ್ಯಸ್ಥರಾಗಿದ್ದರು. ಅಲ್ಲದೆ ಇನ್ಫೋಸಿಸ್ ಲಿಮಿಟೆಡ್ನ ಅಧ್ಯಕ್ಷರಾಗಿಯೂ ಸಹಿತ ಇವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಇನ್ನು GM ರಾವ್ ಅವರು ಮೆಕ್ಯಾನಿಕಲ್ ಎಂಜಿನಿಯರ್ ಆಗಿದ್ದರು. ಅಲ್ಲದೆ ಬಿಲಿಯನಿಯರ್ ಉದ್ಯಮಿ ಕೂಡ ಆಗಿದ್ದಾರೆ. ಇನ್ನು ರಾಜೇಂದ್ರ ಕುಮಾರ್ ಪಚೌರಿ ಅವರು ಭಾರತದ ಪ್ರಸಿದ್ಧ ಪರಿಸರವಾದಿ. ಅಲ್ಲದೆ ಹವಾಮಾನ ಬದಲಾವಣೆಯ ಕುರಿತಾದ ಅಂತರ್ ಸರ್ಕಾರಿ ಸಮಿತಿಯ ಅಧ್ಯಕ್ಷರಾಗಿ ಇವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಪ್ರಶ್ನೆ ಸಂಖ್ಯೆ 85. ವಿತ್ ವಿಚ್ ಗೇಮ್ ಇಸ್ ದ ಟರ್ಮ್ ಬಿಷಪ್ ಅಸೋಸಿಯೇಟೆಡ್? ಬಿಷಪ್ ಎಂಬ ಪದ ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಸ್ನೇಹಿತರೆ, ಈ ಪ್ರಶ್ನೆಗೆ ಸರಿಯಾದ ಉತ್ತರ ಚೆಸ್. ಪ್ರಶ್ನೆ ಸಂಖ್ಯೆ 86. ಅಮಂಗ್ ದ ಫಾಲೋವಿಂಗ್ ಪರ್ಸನ್ಸ್ ಹೂಸ್ ಬರ್ತ್ ಆನಿವರ್ಸರಿ ಈಸ್ ಸೆಲೆಬ್ರೇಟೆಡ್ ಆಸ್ ಸದ್ಭಾವನಾ ದಿವಸ್? ಸದ್ಭಾವನಾ ದಿವಸವನ್ನು ಕೆಳಕಂಡ ಯಾವ ವ್ಯಕ್ತಿಯ ಜನ್ಮದಿನಾಚರಣೆ ಎಂದು ಆಚರಿಸಲಾಗುತ್ತದೆ? ಆಪ್ಷನ್ ಬಿ, ರಾಜೀವ್ ಗಾಂಧಿ ಸರಿಯಾದಂಥ ಉತ್ತರ. ಸ್ನೇಹಿತರೆ, ಆಗಸ್ಟ್ 20ರಂದು ಭಾರತದ ಪ್ರಧಾನಮಂತ್ರಿ ದಿವಂಗತ ಶ್ರೀ ರಾಜೀವ್ ಗಾಂಧಿಯವರ ಜನ್ಮದಿನಾಚರಣೆಯನ್ನು ಸದ್ಭಾವನಾ ದಿವಸ್ ಎಂದು ಆಚರಿಸಲಾಗುತ್ತದೆ. ಎಲ್ಲ ಧರ್ಮ ಮತ್ತು ಭಾಷೆಗಳ ಜನರಲ್ಲಿ ರಾಷ್ಟ್ರೀಯ ಏಕೀಕರಣ ಮತ್ತು ಕೋಮು ಸೌಹಾರ್ದತೆಯನ್ನು ಉತ್ತೇಜಿಸುವ ಒಂದು ಉದ್ದೇಶದಿಂದ ಈ ಸದ್ಭಾವನಾ ದಿನವನ್ನು ಆಚರಿಸಲಾಗುತ್ತೆ. ಇನ್ನು ಪ್ರಶ್ನೆ ಸಂಖ್ಯೆ 87 ನೋಡೋದಾದರೆ, ವೇರ್ ಈಸ್ ಫಿರೋಜ್ ಶಾ ಕೋಟ್ಲಾ ಕ್ರಿಕೆಟ್ ಸ್ಟೇಡಿಯಂ ಲೊಕೇಟೆಡ್? ಫಿರೋಜ್ ಶಾ ಕೋಟ್ಲಾ ಕ್ರೀಡಾಂಗಣ ಎಲ್ಲಿದೆ? ಸ್ನೇಹಿತರೆ, ಈ ಫಿರೋಜ್ ಶಾ ಕೋಟ್ಲಾ ಅನ್ನೋದೊಂದು ಕ್ರಿಕೆಟ್ ಕ್ರೀಡಾಂಗಣ. ಇದು ದೆಹಲಿಯಲ್ಲಿದೆ. ಆದರೆ ಪ್ರಸ್ತುತ ಇದರ ಹೆಸರು ಅರುಣ್ ಜೇಟ್ಲಿ ಕ್ರೀಡಾಂಗಣ. 1883ರಲ್ಲಿ ಫಿರೋಜ್ ಶಾ ಕೋಟ್ಲಾ ಮೈದಾನವಾಗಿ ಸ್ಥಾಪನೆಯಾದ ಇದು ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ ನಂತರ ಭಾರತದಲ್ಲಿ ಅತಿದೊಡ್ಡ ಹಳೆಯ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣ. ಪ್ರಶ್ನೆ ಸಂಖ್ಯೆ 88 ನೋಡೋದಾದರೆ, ವಿಚ್ ಆರ್ಗನ್ ಆಫ್ UNO ಈಸ್ ಕನ್ಸಿಡರ್ಡ್ ಆಸ್ ವರ್ಲ್ಡ್ ಪಾರ್ಲಿಮೆಂಟ್? ವಿಶ್ವಸಂಸ್ಥೆಯ ಯಾವ ಅಂಗವನ್ನು ವಿಶ್ವ ಪಾರ್ಲಿಮೆಂಟ್ ಎಂದು ಪರಿಗಣಿಸಲಾಗುತ್ತದೆ? ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಜನರಲ್ ಅಸೆಂಬ್ಲಿ. ಸ್ನೇಹಿತರೆ, ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು UNOದ ನೀತಿ ನಿರೂಪಣೆ ಹಾಗೂ ಪ್ರತಿನಿಧಿ ಅಂಗ.
UNO ಅಂದರೆ ವಿಶ್ವಸಂಸ್ಥೆ ಎಲ್ಲ 193 ಸದಸ್ಯ ರಾಷ್ಟ್ರಗಳನ್ನು ಈ ಸಾಮಾನ್ಯ ಸಭೆಯು ಪ್ರತಿನಿಧಿಸುತ್ತೆ. ಅಲ್ಲದೆ ಸಾರ್ವತ್ರಿಕ ಪ್ರಾತಿನಿಧ್ಯವನ್ನು ಹೊಂದಿರುವಂಥ UNOದ ಏಕೈಕ ಸಂಸ್ಥೆ ಈ ಜನರಲ್ ಅಸೆಂಬ್ಲಿ. ಪ್ರಶ್ನೆ ಸಂಖ್ಯೆ 89 ನೋಡೋದಾದರೆ, ವಿಚ್ ಈಸ್ ದ ಟೈಟಲ್ ಆಫ್ APJ ಅಬ್ದುಲ್ ಕಲಾಮ್ಸ್ ಆಟೋಬಯೋಗ್ರಫಿ? APJ ಅಬ್ದುಲ್ ಕಲಾಂ ಅವರ ಆತ್ಮಚರಿತ್ರೆಯ ಶೀರ್ಷಿಕೆ ಏನು? ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ, ವಿಂಗ್ಸ್ ಆಫ್ ಫೈರ್. ಪ್ರಶ್ನೆ ಸಂಖ್ಯೆ 90, ಇಫ್ R is equal to 18, a rat is equal to 39, ಅಕಾರ್ಡಿಂಗ್ ಟು ದ ಸೇಮ್ ರೂಲ್ ವಾಟ್ ಈಸ್ ರೇ? ಅಂದರೆ R ಅಂದರೆ 18, ರ್ಯಾಟ್ ಅಂದರೆ 39. ಇದೇ ತತ್ವದಂತೆ ರೇ ಅಂದರೆ ಎಷ್ಟು? ಸ್ನೇಹಿತರೆ, ಇದನ್ನು ಇದನ್ನು ಸಾಲ್ವ್ ಮಾಡಿರೋದನ್ನು ನೋಡ್ಬೋದಲ್ಲಿ ರ್ಯಾಟ್ ಇಸ್ ಈಕ್ವಲ್ ಟು 39 ಅಂತ ಕೊಟ್ಟಿದ್ದಾರೆ. ಅಂದರೆ ಈ ಅಲ್ಫಾಬೆಟ್ಸಲ್ಲಿ 18ನೇ ಸ್ಥಾನದಲ್ಲಿ ಇದೆ, ಇನ್ನು A 1ನೇ ಸ್ಥಾನದಲ್ಲಿರುತ್ತೆ, ಇನ್ನು T 20ನೇ ಸ್ಥಾನದಲ್ಲಿದೆ. ಒಟ್ಟಾಗಿ ಅದರ ಮೌಲ್ಯವನ್ನು ನೋಡಿದಾಗ ರ್ಯಾಟ್ ಇಸ್ ಈಕ್ವಲ್ ಟು 39 ಆಗುತ್ತೆ. ಅದೇ ರೀತಿ ನಾವು ರೇಯನ್ನು ನೋಡೋದಾದರೆ R ಇಸ್ ಈಕ್ವಲ್ ಟು 18, A ಅಂತಕ್ಕಂಥದ್ದು ಮೊದಲನೇ ಸ್ಥಾನದಲ್ಲಿರುತ್ತೆ, ಇನ್ನು Y ಅಂತಕ್ಕಂಥದ್ದು 25ನೇ ಅಕ್ಷರ ಆಗಿರುತ್ತೆ. ಸೊ 18 + 1 + 25 ಇಸ್ ಈಕ್ವಲ್ ಟು 44. ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ, 44. ಪ್ರಶ್ನೆ ಸಂಖ್ಯೆ 91, ಹೊಂದಿಸಿ ಬರೆಯಿರಿ. ಸ್ನೇಹಿತರೆ, ಈ ಒಂದು ಪ್ರಶ್ನೆಗೆ ಉತ್ತರಗಳನ್ನು ನಾನು ನೇರವಾಗಿ ಹೇಳ್ತಾ ಹೋಗ್ತೀನಿ. ಮೊದಲನೆಯದು, ಆಟೋಬಯೋಗ್ರಫಿ ಆಫ್ ಆ್ಯನ್ ಅನ್ನೌನ್ ಇಂಡಿಯನ್. ಈ ಪುಸ್ತಕವನ್ನು ಬರೆದವರು ನೀರಜ್ ಚೌಧರಿ. ಇಂಡಿಯಾ ಅ ವೂಂಡೆಡ್ ಸಿವಿಲೈಸೇಷನ್, ಈ ಒಂದು ಪುಸ್ತಕವನ್ನು ಬರೆದವರು VS ನೈಪಾಲ್. ಕನ್ಫೆಷನ್ ಆಫ್ ಅ ಲವರ್, ಇದನ್ನು ಮುಲ್ಕರಾಜ್ ಆನಂದ್ ಅವರು ಬರೆದಿದ್ದಾರೆ. ಇನ್ನು ದ ಇಂಗ್ಲೀಷ್ ಟೀಚರ್ ಅನ್ನೋ ಪುಸ್ತಕದ ಕರ್ತೃ RK ನಾರಾಯಣ್. ಪ್ರಶ್ನೆ ಸಂಖ್ಯೆ 92, ಇನ್ ದ 62nd ನ್ಯಾಷನಲ್ ಫಿಲ್ಮ್ ಅವಾರ್ಡ್ಸ್ ಹೂ ವಾಸ್ ಡಿಕ್ಲೇರ್ಡ್ ದ ಬೆಸ್ಟ್ ಡೈರೆಕ್ಟರ್? 62ನೇ ನ್ಯಾಷನಲ್ ಫಿಲ್ಮ್ ಅವಾರ್ಡ್ಸ್ನಲ್ಲಿ ಯಾರನ್ನು ಅತ್ಯುತ್ತಮ ನಿರ್ದೇಶಕ ಎಂದು ಪುರಸ್ಕರಿಸಲಾಯಿತು? ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ, ಶ್ರೀಜಿತ್ ಮುಖರ್ಜಿ. ಸ್ನೇಹಿತರೆ, ಇನ್ನು ಇತ್ತೀಚೆಗೆ ಅಂದರೆ 2018ರಲ್ಲಿ 66ನೇ ಒಂದು ರಾಷ್ಟ್ರೀಯ ಚಲನಚಿತ್ರ ಫಿಲ್ಮ್ ಅವಾರ್ಡ್ಸ್ ಒಂದು ಕಾರ್ಯಕ್ರಮ ನಡೆಯಿತು. ಇನ್ನು ಅದ್ರ ಬಗ್ಗೆ ನೋಡೋದಾದರೆ ಬೆಸ್ಟ್ ಡೈರೆಕ್ಟರ್ ಅವ್ರಿಗೆ ಆ ಒಂದು ಪ್ರಶಸ್ತಿಯನ್ನು ಉರಿ ಚಿತ್ರದ ನಿರ್ದೇಶಕ ಆದಿತ್ಯ ಧರ್ ಅವರಿಗೆ ನೀಡಲಾಯಿತು. ಇನ್ನು ಬೆಸ್ಟ್ ಆ್ಯಕ್ಟರ್ ಆಯುಷ್ಮಾನ್ ಖುರಾನ್ ಮತ್ತು ವಿಕ್ಕಿ ಕೌಶಲ್ ಅವರಿಗೆ ನೀಡಲಾಯಿತು. ಇನ್ನು ಬೆಸ್ಟ್ ಆ್ಯಕ್ಟರ್ಸ್ ಆಗಿ ಅಂದರೆ ಅತ್ಯುತ್ತಮ ನಾಯಕ ನಟಿಯಾಗಿ ಮಹಾನಟಿ ಚಲನಚಿತ್ರದ ನಾಯಕ ನಟಿ ಕೀರ್ತಿ ಸುರೇಶ್ ಅವರಿಗೆ ನೀಡಲಾಯಿತು. ಇನ್ನು ಇತ್ತೀಚೆಗೆ ನಡೆದಂಥ ನ್ಯಾಷನಲ್ ಫಿಲ್ಮ್ ಅವಾರ್ಡ್ಸ್ನಲ್ಲಿ ಬೆಸ್ಟ್ ಕನ್ನಡ ಮೂವಿಯಾಗಿ ನಾತಿ ಚರಾಮಿಯ ಪ್ರಶಸ್ತಿಯನ್ನು ಪಡೆಯಿತು. ಅಲ್ಲದೆ ಬೆಸ್ಟ್ ಫೀಚರ್ ಫಿಲಮ್ ಆಗಿ ಹೆಲಾರೋ ಪ್ರಶಸ್ತಿಯನ್ನು ಪಡೆದಿದೆ. ಇನ್ನು ಮುಂದಿನ ಪ್ರಶ್ನೆ ಸಂಖ್ಯೆ 93 ನೋಡೋದಾದರೆ, ಹೂ ಅಮಂಗ್ ದ ಫಾಲೋವಿಂಗ್ ಇಂಡಿಯನ್ ಆರಿಜಿನ್ ಮಿಗ್ರೆಂಟ್ಸ್ ಹ್ಯಾಸ್ ಬಿಕಮ್ ದ ಗವರ್ನರ್ ಆಫ್ ಲೂಸಿಯಾನಾ ಪ್ರಾವಿನ್ಸ್ ಆಫ್ USA ಇನ್ 2007? 2007ರಲ್ಲಿ ಅಮೆರಿಕ ಸಂಯುಕ್ತ ಸಂಸ್ಥಾನದ ಲೂಯಿಸಿಯಾನದ ಪ್ರಾಂತ್ಯದ ಗವರ್ನರ್ ಆದ ಭಾರತದ ಮೂಲದ ವ್ಯಕ್ತಿ ಯಾರು? ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಬಾಬಿ ಜಿಂದಾಲ್. ಇನ್ನು ಬಾಬಿ ಜಿಂದಾಲ್ ಅವ್ರ ಬಗ್ಗೆ ನೋಡೋದಾದರೆ, ಪಿಯೂಷ್ ಬಾಬಿ ಜಿಂದಾಲ್ ಅವರು 2008ರಿಂದ 2016ವರೆಗೆ ಅಮೇರಿಕದ ಅಂದರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕದ ಲೂಯಿಸಿಯಾನಾದ ಪ್ರಾಂತ್ಯದ 55ನೇ ಗವರ್ನರ್ ಆಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಇನ್ನು ಈ ಜಿಂದಾಲ್ ಅವರು ಈ ಹಿಂದೆ USA ಹೌಸ್ ಆಫ್ ರೆಪ್ರೆಸೆಂಟೇಟಿವ್ ಸದಸ್ಯರಾಗಿ ಮತ್ತು ರಿಪಬ್ಲಿಕ್ ಗವರ್ನರ್ಸ್ ಅಧ್ಯಕ್ಷರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ. ಪ್ರಶ್ನೆ ಸಂಖ್ಯೆ 94 ನೋಡೋದಾದರೆ, ವಿಚ್ 2 IPL ಟೀಮ್ಸ್ ಹ್ಯಾವ್ ಬೀನ್ ಸಸ್ಪೆಂಡೆಡ್ ಫಾರ್ 2 years ಬೈ ಜಸ್ಟಿಸ್ ಲೋಧಾ ಪ್ಯಾನಲ್? ಜಸ್ಟಿಸ್ ಲೋಧಾ ಪ್ಯಾನಲ್ ಯಾವ 2 IPL ಟೀಮ್ಗಳನ್ನು 2 ವರ್ಷಗಳ ಅವಧಿಗೆ ನಿಲಂಬಿತಗೊಳಿಸಿತು? ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ, ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ರಾಜಸ್ಥಾನ್ ರಾಯಲ್ಸ್. ಸ್ನೇಹಿತರೆ, ಭಾರತದಲ್ಲಿ ಜನವರಿ 22, 2015ರಂದು ಭಾರತದ ಸುಪ್ರೀಂ ಕೋರ್ಟ್ ಈ ಒಂದು ಜಸ್ಟಿಸ್ ಲೋಧಾ ಸಮಿತಿಯನ್ನು ನೇಮಕ ಮಾಡಿತು. ಭಾರತದಲ್ಲಿ ಕ್ರಿಕೆಟನ್ನು ಸುಧಾರಿಸಲು ಕೆಲವೊಂದು ಕ್ರಮಗಳನ್ನು ಶಿಫಾರಸು ಮಾಡಲಿಕ್ಕೆ ಈ ಒಂದು ಸಮಿತಿಯನ್ನು ನೇಮಕ ಮಾಡಲಾಯಿತು. ಇನ್ನು ಗುರುನಾಥ್ ಮಯ್ಯಪ್ಪನ್ ಹಾಗೂ ರಾಜ್ ಕುಂದ್ರಾ ಈ ವ್ಯಕ್ತಿಗಳ ಕಾರಣದಿಂದಾಗಿ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ರಾಜಸ್ಥಾನ್ ರಾಯಲ್ಸ್ ತಂಡವನ್ನು 2 ವರ್ಷಗಳ ಅವಧಿಗೆ ಬ್ಯಾನ್ ಮಾಡಲಾಯಿತು. ಇನ್ನು ಪ್ರಶ್ನೆ ಸಂಖ್ಯೆ 95 ನೋಡಿದಾಗ, ಬೆಸ್ಟ್ ಪಿಕ್ಚರ್ ಅವಾರ್ಡ್ ಇನ್ ದ 87th ಅಕಾಡೆಮಿ ಅವಾರ್ಡ್ಸ್ ವಾಸ್ ಗಿವನ್ ಟು? 87ನೇ ಅಕಾಡೆಮಿ ಅವಾರ್ಡ್ಸ್ನಲ್ಲಿ ಅತ್ಯುತ್ತಮ ಚಿತ್ರ ಪ್ರಶಸ್ತಿ ಡ್ಯಾಶ್ಗೆ ನೀಡಲಾಯಿತು. ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಬರ್ಡ್ ಮ್ಯಾನ್.
ಇನ್ನು ಇತ್ತೀಚಿನ ಅಕಾಡೆಮಿ ಅವಾರ್ಡ್ಸನ್ನು ನೋಡೋದಾದರೆ 2019ರಲ್ಲಿ ಪ್ಯಾರಾಸೈಟ್ ಅನ್ನೋ ಒಂದು ಚಿತ್ರಕ್ಕೆ ಬೆಸ್ಟ್ ಫಿಲಮ್ ಅನ್ನೋ ಒಂದು ಅವಾರ್ಡನ್ನು ಕೊಟ್ಟರು. ಈ ಒಂದು ಚಲನಚಿತ್ರದ ನಿರ್ದೇಶಕರು ಬಾಂಗ್ ಜಾನ್ ಹೋ. ಪ್ರಶ್ನೆ ಸಂಖ್ಯೆ 96 ನೋಡೋದಾದರೆ ವಿಚ್ ಆಫ್ ದ ಫಾಲೋವಿಂಗ್ ಕಂಟ್ರೀಸ್ ಇಸ್ ನಾಟ್ ಅ ಮೆಂಬರ್ ಆಫ್ ಬ್ರಿಕ್ಸ್? ಕೆಳಗಿನ ಯಾವ ದೇಶ ಬ್ರಿಕ್ಸ್ನ ಸದಸ್ಯ ದೇಶವಾಗಿಲ್ಲ? ಕೊಟ್ಟಿರುವಂಥ ಆಯ್ಕೆಗಳಲ್ಲಿ ಇಂಡೋನೇಷ್ಯಾ ಅಂದರೆ ಆಪ್ಷನ್ ಬಿ ಸರಿಯಾದಂಥ ಉತ್ತರ. ಇನ್ನು ಬ್ರಿಕ್ಸ್ ಅಂದರೆ ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೀನಾ ಮತ್ತು ಸೌತ್ ಆಫ್ರಿಕಾ. ಸ್ನೇಹಿತರೆ, ಮೊದಲು 2009ರಲ್ಲಿ ಬ್ರಿಕ್ ಮಾತ್ರ ಸ್ಥಾಪನೆ ಆಯಿತು. ಅಂದರೆ ಬ್ರೆಜಿಲ್, ರಷ್ಯಾ, ಭಾರತ ಮತ್ತು ಚೀನಾ ಒಳಗೊಂಡಂತೆ ಬ್ರಿಕ್ ಸ್ಥಾಪನೆ ಆಗುತ್ತೆ. 2010ರಲ್ಲಿ ಸೌತ್ ಆಫ್ರಿಕಾನು ಕೂಡ ಈ ಒಂದು ಒಕ್ಕೂಟದಲ್ಲಿ ಬಂದು ಸೇರುತ್ತೆ. ಆವಾಗ ಇದು ಬ್ರಿಕ್ಸ್ ಆಗುತ್ತೆ. ಪ್ರಶ್ನೆ ಸಂಖ್ಯೆ 97. ಹೂ ಅಮಂಗ್ ದ ಫಾಲೋವಿಂಗ್ ವಾಸ್ ಥ್ರೈಸ್ ಎಲೆಕ್ಟೆಡ್ ಪ್ರೆಸಿಡೆಂಟ್ ಆಫ್ ದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್? ಕೆಳಕಂಡವರಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿ 3 ಬಾರಿ ಆಯ್ಕೆಯಾದವರು ಯಾರು? ಸರಿಯಾದಂಥ ಉತ್ತರ ದಾದಾಬಾಯಿ ನವರೋಜಿ. ಭಾರತದ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ದಾದಾಬಾಯಿ ನವರೋಜಿ ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪಕರಲ್ಲಿ ಇವರು ಕೂಡ ಒಬ್ಬರು. ಇನ್ನು ಇವರು 3 ಬಾರಿ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. 1886ರಲ್ಲಿ ಕೋಲ್ಕತ್ತಾ ಅಧಿವೇಶನ, 1893ರ ಲಾಹೋರ್ ಅಧಿವೇಶನ ಹಾಗೂ 1906ರ ಕೋಲ್ಕತ್ತಾ ಅಧಿವೇಶನದಲ್ಲಿ 3 ಬಾರಿ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದರು. ಇನ್ನು ಪ್ರಶ್ನೆ ಸಂಖ್ಯೆ 98 ನೋಡೋದಾದರೆ ವಿಚ್ ಆಫ್ ದ ಫಾಲೋವಿಂಗ್ ಅಸೆಸಸ್ ಆ್ಯಂಡ್ ಅಕ್ರಿಡೇಟ್ಸ್ ಇನ್ಸ್ಟಿಟ್ಯೂಷನ್ಸ್ ಆಫ್ ಹೈ ಎಜುಕೇಷನ್ ಇನ್ ಇಂಡಿಯಾ? ಭಾರತದಲ್ಲಿ ಉನ್ನತ ಶಿಕ್ಷಣ ಸಂಸ್ಥೆಗಳನ್ನು ಮೌಲ್ಯಮಾಪನ ಮಾಡಿ ಗುಣಮಟ್ಟ ಪ್ರಮಾಣೀಕರಿಸುವ ಸಂಸ್ಥೆ ಯಾವುದು? ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ನ್ಯಾಕ್. ಇನ್ನು ನ್ಯಾಕ್ ಬಗ್ಗೆ ನೋಡೋದಾದರೆ ನ್ಯಾಷನಲ್ ಅಸೆಸ್ಮೆಂಟ್ ಆ್ಯಂಡ್ ಅಕ್ರಿಡಿಟೇಷನ್ ಕೌನ್ಸಿಲ್, ನ್ಯಾಕ್ ಎಂಬುದು ಭಾರತದಲ್ಲಿನ ಉನ್ನತ ಶಿಕ್ಷಣಗಳನ್ನು ಮೌಲ್ಯಮಾಪನ ಮತ್ತು ಮಾನ್ಯತೆ ನೀಡುವಂಥ ಒಂದು ಸಂಸ್ಥೆ. ಇದರ ಪ್ರಧಾನ ಕಚೇರಿ ಬೆಂಗಳೂರಿನಲ್ಲಿದೆ ಹಾಗೂ ಭಾರತ ಸರ್ಕಾರದ ವಿಶ್ವವಿದ್ಯಾಲಯ ಧನಸಹಾಯ ಆಯೋಗದಿಂದ ಇದು ಧನಸಹಾಯ ಪಡೆದಂಥ ಸ್ವಾಯತ್ತ ಸಂಸ್ಥೆ. ಇನ್ನು ಮುಂದಿನ ಪ್ರಶ್ನೆ ಸಂಖ್ಯೆ 99. ದ ಸ್ಟೇಟ್ ವಿತ್ ಲೋಯೆಸ್ಟ್ ಫೀಮೇಲ್ ಲಿಟ್ರಸಿ ರೇಟ್ ಇನ್ ಇಂಡಿಯಾ ಆಸ್ ಪರ್ ದ 2011 ಸೆನ್ಸಸ್ ಈಸ್? ಸ್ನೇಹಿತರೆ, ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ರಾಜಸ್ಥಾನ. ಆದರೆ KEನವರು ಬಿಟ್ಟಿರುವಂಥ ಕೀ ಆನ್ಸರ್ಸಲ್ಲಿ ಬಿಹಾರ ಕೊಟ್ಟಿದ್ದಾರೆ. ಬಿಹಾರ ತಪ್ಪು ಉತ್ತರ. ಯಾಕಂದರೆ ರಾಜಸ್ಥಾನದ ಒಟ್ಟು ಮಹಿಳಾ ಲಿಟ್ರಸಿ ರೇಟ್ ಇರ್ತಕ್ಕಂಥದ್ದು 52.6ರಷ್ಟು. ಆದರೆ ಬಿಹಾರದ ಅಂದರೆ ರಿವೈಸ್ಡ್ ಲಿಸ್ಟನ್ನು ಬಿಟ್ಟಾಗ ಬಿಹಾರದ್ದು 53.3ರಷ್ಟು ಇತ್ತು. ಸರಿಯಾದಂಥ ಉತ್ತರ ರಾಜಸ್ಥಾನ. ಆದರೆ KEನವರು ಕೊಟ್ಟಿರುವ ಒಂದು ಕೀ ಆನ್ಸರ್ ಪ್ರಕಾರ ಬಿಹಾರ ಅಂತ ಇದೆ. ಇನ್ನು ಭಾರತದ ಒಂದು ಜನಗಣತಿಯನ್ನು ನೋಡೋದಾದರೆ 2011ರ ಜನಗಣತಿ ಬಗ್ಗೆ ನೋಡೋದಾದರೆ 2011ರಲ್ಲಿ ಕಡಿಮೆ ಮಹಿಳಾ ಸಾಕ್ಷರತೆಯ ಪ್ರಮಾಣವನ್ನು ರಾಜಸ್ಥಾನದಲ್ಲಿ ದಾಖಲಿಸಲಾಗಿದೆ. ಇನ್ನು 2011ರಲ್ಲಿ ಭಾರತದ ಸಾಕ್ಷರತಾ ದರವು ಅಂದರೆ ಒಟ್ಟು ಸಾಕ್ಷರತಾ ದರ 74.04ರಷ್ಟು ಇತ್ತು. ಪುರುಷ ಸಾಕ್ಷರತೆ 82.14ರಷ್ಟು ಇತ್ತು. ಇನ್ನು 2011ರ ಜನಗಣತಿಯ ಪ್ರಕಾರ ಮಹಿಳಾ ಸಾಕ್ಷರತೆ 65.46 ಆಗಿದೆ. ಇನ್ನು ಪ್ರಶ್ನೆ ಸಂಖ್ಯೆ ಮತ್ತು ಕೊನೆಯ ಪ್ರಶ್ನೆ ನೋಡೋದಾದರೆ 100ನೇ ಪ್ರಶ್ನೆ. ಇನ್ ದ ಲಾಸ್ಟ್ ಡಿಕೇಡ್ ವಿಚ್ ಆಫ್ ದ ಫಾಲೋವಿಂಗ್ ಸೆಕ್ಟರ್ಸ್ ಅಟ್ರಾಕ್ಟೆಡ್ ಹೈಯೆಸ್ಟ್ ಫಾರಿನ್ ಇನ್ವೆಸ್ಟ್ಮೆಂಟ್ ಇನ್ ಟು ಇಂಡಿಯಾ? ಕಳೆದ 10 ವರ್ಷಗಳಲ್ಲಿ ಭಾರತದ ಕೆಳಗಂಡ ಯಾವ ವಲಯ ಅತಿ ಹೆಚ್ಚು ವಿದೇಶಿ ನೇರ ಬಂಡವಾಳವನ್ನು ಆಕರ್ಷಣೆ ಮಾಡಿದೆ? ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಟೆಲಿಕಮ್ಯುನಿಕೇಷನ್. ಭಾರತವು ಪ್ರಸ್ತುತ ವಿಶ್ವದ 2ನೇ ಅತಿ ದೊಡ್ಡ ದೂರಸಂಪರ್ಕ ಮಾರುಕಟ್ಟೆ ಮತ್ತು ಕಳೆದ ದಶಕದಲ್ಲಿ ಬಲವಾದ ಬೆಳವಣಿಗೆಯನ್ನು ದಾಖಲಿಸಿದೆ. ಅಲ್ಲದೆ 2015-16ರಲ್ಲಿ 1.3 ಬಿಲಿಯನ್ನಿಂದ 2017-18ರಲ್ಲಿ 6.2 ಬಿಲಿಯನ್ಗೆ ಈ ಒಂದು ಟೆಲಿಕಾಂ ಸೆಕ್ಟರ್ಗೆ ಮಾಡಿದಂಥ ಹೂಡಿಕೆ ಹೆಚ್ಚಾಗ್ತಾ ಇದೆ. ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಇದನ್ನು ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಎಲ್ಲ ನೋಟಿಫಿಕೇಷನ್ಗಳನ್ನು ಪಡೆಯಲು ಸಬ್ಸ್ಕ್ರೈಬ್ ಆಗಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ. ಧನ್ಯವಾದಗಳು.